ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನೆ ವಿಡಿಯೋ ಹಾಕ್ಲಿಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಅಂದ್ರೆ ಈಗ ಬಿಸ್ನೆಸ್ ರೀಸ್ಟಾರ್ಟ್ ಮಾಡೋಣ ಅನ್ನೋ ಯೋಚನೆಯಲ್ಲಿ ಇದ್ದೀವಿ ಅಂತ ಲಾಸ್ಟ್ 2 to 3 ವಿಡಿಯೋಸ್ ಬ್ಯಾಕ್ ಯಾವಾಗ ಹೇಳಿದ್ದೆ ನಾನು. ಸೊ ಆ ಕೆಲಸ ಸ್ವಲ್ಪ ಬ್ಯುಸಿ ಇದ್ದೆ, ಅದರಿಂದ ವಿಡಿಯೋ ಎಡಿಟ್ ಮಾಡಕ್ ಆಗೋದು, ಇವನ್ ಶೂಟ್ ಮಾಡಕ್ಕೂ ಟೈಮ್ ಆಗಲಿಲ್ಲ ನನಗೆ. ಸೊ ಅಂದ್ರೆ ಮುಂಚೆ ಯಾರು ನೋಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನ್ ಬಿಸ್ನೆಸ್ ಇದು ಇಲ್ಲ ಅಂತ ಹೇಳ್ಬಿಟ್ಟು. ಈಗ ಹೊಸದಾಗಿ ಯಾರು ನೋಡ್ತಿರಲ್ಲ ಅವ್ರಿಗೊಂದು ಸರಿ ಹೇಳ್ಬಿಡ್ತೀನಿ. ಇಷ್ಟ ದಿನ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಅಂಡ್ ಮಿತ್ರ ಅಂದ್ರೆ ಲೈಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇರುತ್ತಲ್ಲ, ಅದರಲ್ಲಿ ಕೆಲವು ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಿದ್ವಿ. ಲೈಕ್ ಸ್ಯಾರೀಸ್, ಕುರ್ತೀಸ್ ಅಂಡ್ ಕಿಚನ್ ಪ್ರಾಡಕ್ಟ್ಸ್ ಅಂಡ್ ಹೋಮ್ ಡೆಕೋರ್ ಐಟಮ್ಸ್. ಸೊ ಈಗ ಎಕ್ಸ್ಕ್ಲೂಸಿವ್ ಆಗಿ ಸ್ಯಾರೀಸ್ ಅಂಡ್ ಕುರ್ತೀಸ್ ನ ಸೇಲ್ ಮಾಡೋಣ ಅಂತ. ಈಗಲೂ ಈ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಈಗ, ಅಂದ್ರೆ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಇದರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ. ಈಗ ಹೊಸದಾಗಿ ಅಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದೀವಿ, ಹೌಸ್ ಆಫ್ ಮಾನ್ವಿ ಅಂತ. ಸೊ ಅದರಲ್ಲೇ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ನಿಮ್ಗೆ ಈ ಚಾನಲ್ ಅಲ್ಲೂ ಹಾಕ್ತಿರ್ತೀನಿ ಕೆಲವು ವಿಡಿಯೋಸ್, ಅಂದ್ರೆ ಶಾರ್ಟ್ ವಿಡಿಯೋಸ್ ಹಾಕ್ತಿರ್ತೀನಿ. ಬಟ್ ಎಕ್ಸ್ಕ್ಲೂಸಿವ್ ಆಗಿ ಹೌಸ್ ಆಫ್ ಮಾನ್ವಿ ಇನ್ಸ್ಟಾ ಪೇಜ್ ಅಲ್ಲಿ ನಿಮ್ಗೆ ಎಲ್ಲ ಅಪ್ಡೇಟ್ ಸಿಗುತ್ತೆ. ಅಂಡ್ ಅದನ್ನ ಬಿಟ್ಟು ಇವತ್ತು ಸ್ವಲ್ಪ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ ಹೆಂಗೆ ಅಂತ ಹೇಳ್ಬಿಟ್ಟು ಆಫೀಸಿಗೆ ಬಂದೆ. ನೋಡೋಣ ಎಲ್ಲಿ ಲೋಗೋ ಎಲ್ಲಿ ಬರಬೇಕು ಆ ರೀತಿ ಎಲ್ಲ. ಈ ಚಾನಲ್ ಅಲ್ಲಿ ನಿಮ್ಗೆ ಡೈಲಿ ವ್ಲಾಗ್ಸ್ ತರ ವಿಡಿಯೋಸ್ ಬರ್ತಿರುತ್ತೆ. ಅಂದ್ರೆ ಲೈಕ್ ಬಿಹೈಂಡ್ ದ ಸೀನ್ಸ್, ಬಿಸ್ನೆಸ್ ಹೆಂಗ್ ರನ್ ಆಗ್ತಿದೆ, ಅಂಡ್ ವೆಯ್ಟ್ ಲಾಸ್ ಬಗ್ಗೆ, ಅಂಡ್ ನಾನು ಎಲ್ಲಿಗಾದ್ರೂ ಬಿಸ್ನೆಸ್ ಟ್ರಿಪ್ ಹೋದ್ರೆ ಯಾವ ರೀತಿ, ಅದನ್ನೆಲ್ಲ ಕವರ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದವರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಸೊ ಅಪ್ಡೇಟ್ಸ್ ಎಲ್ಲ ನಿಮಗೆ ಸಿಗ್ತಿರುತ್ತೆ. ನೋಡೋಣ ಏನೇನು ಚೇಂಜಸ್ಸು ಗೊತ್ತಿಲ್ಲ, ಒಂದ್ಸರಿ ಚೆಕ್ ಮಾಡಬೇಕು ನಾನು. ಏನೇನು ಮಾಡ್ಸೋಣ, ಒಂದು ಲೋಗೋ ಹಾಕ್ಸೋಣ ಅನ್ನೋದು ಒಂದು ಪ್ಲಾನ್ ಇದೆ. ಲೋಗೋ ಆಲ್ರೆಡಿ ಫೈನಲ್ ಆಗಿದೆ, ಹಾಕ್ತೀನಿ ನೋಡಿ ನಾನೀಗ. ಸೊ ನಿಮ್ಗೆ ಏನಾದ್ರು ಐಡಿಯಾಸ್ ಬಂದರೆ ನನಗೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ನನಗೆ ಅದು ಅಪ್ಲೈ ಆದರೆ ಖಂಡಿತವಾಗ್ಲೂ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಒಂದ್ಸರಿ ತೋರಿಸ್ತೀನಿ ನಾನು. ಜಸ್ಟ್ ಎಂಟಿ, ಏನೂ ಇಲ್ಲ, ಏನೂ ಇಟ್ಟಿಲ್ಲ ಸದ್ಯಕ್ಕೆ. ಸೊ ಒಂಥರ ಎಂಟಿ ಆಫೀಸ್ ಒಂದ್ಸರಿ ತೋರಿಸ್ತೀನಿ. ಏನೇನು ಎಲ್ಲೆಲ್ಲಿ ಬರುತ್ತೆ, ಏನು ಪ್ಲಾನ್ಸ್ ಇದೆ ನಮ್ಮದು ಅಂತ ಹೇಳ್ಬಿಟ್ಟು. ಏನಾದ್ರು ಅದ್ರಲ್ಲಿ ಸಜೆಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಎಂಟ್ರೆನ್ಸ್ ಅಲ್ಲಿ ಈ ಥರ ಇದೆ. ಇದರಲ್ಲಿ ಹಿಂಗೆ ಮನೇಲಿ ಕೆಲವು ಸ್ವಲ್ಪ ಸೋಫಾ ಹಾಕಿದ್ದೀವಿ. ಇದೊಂದು ಇಲ್ಲೇನೂ ಚೇಂಜಸ್ ಇಲ್ಲ ಅನ್ಕೊಂಡಿದ್ದೀನಿ. ನೋಡೋಣ, ಇನ್ ಕೇಸ್ ಇಲ್ಲಿ ಏನಾದರೂ ಬೇಕಂದ್ರೆ ಇಲ್ಲಿ ಅಂದರೆ ಈ ಏರಿಯಾದಲ್ಲಿ ಒಂದು ಲೋಗೋ ಹಾಕ್ಸೋಣ ಅಂತಿದ್ದೀನಿ. ಅದಿನ್ನೂ ಯೋಚನೆ ಗೊತ್ತಿಲ್ಲ ನನಗೆ ಏನು ಮಾಡ್ತೀನಿ ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ಈ ಕಡೆ ಆ್ಯಕ್ಚುಲಿ ಇದು ಮೇನ್ ರೂಮ್ ಥರ. ಸೊ ಇಲ್ಲೊಂದು ಲೋಗೋ ಹಾಕ್ಸೋಣ ಅಂತಿದ್ದೀನಿ. ಸೊ ಇದು ಮೇನ್ ರೂಮ್ ಥರ, ಇಲ್ಲೊಂದು ಲೋಗೋ ಹಾಕ್ಸೋಣ ಅಂತಿದ್ದೀನಿ. ಅಂದರೆ ಚೆನ್ನಾಗಿರುತ್ತೆ ಏನಾದರೂ ಶೂಟ್ ಮಾಡೋಕ್ಕೆ ಅಂತ. ಈ ಬಾಲಲ್ಲಿ ಈ ಏರಿಯಾದಲ್ಲಿ ಒಂದು ಸ್ವಲ್ಪ ಏನಾದ್ರು ಮಾನ್ವಿ, ಹೌಸ್ ಆಫ್ ಮಾನ್ವಿ ಈ ರೀತಿ ಬರೋಂಗೆ. ಸೊ ಯಾರಾದರೂ ಬಂದರೆ ಕುತ್ಕೊಳ್ಳೋಕ್ಕೆ ಈ ರೀತಿ ಅರೇಂಜ್ಮೆಂಟ್ಸು, ಏನಾದರೂ ಟೇಬಲ್, ಸೊ ಈ ರೀತಿ ಇರುತ್ತೆ. ನೆಕ್ಸ್ಟು ಇಲ್ಲೇನಾದರೂ ಅಂದರೆ ಈ ಟೇಬಲ್ ಮೇಲೆ ಏನಾದರೂ ಶೋ ಪೀಸಸ್ ಏನಾದರೂ ಇಡೋಣ ಅಂತ ಐಡಿಯಾ ಇದೆ. ಅದು ಫೈನಲೈಸ್ ಮಾಡಿಲ್ಲ, ನೋಡೋಣ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಯೋಚನೆಯಲ್ಲಿದ್ದೀನಿ. ಅದು ಬಂದು ಈ ಕಡೆ ಇನ್ನೊಂದು ರೂಮ್ ಇದೆ. ಈ ಕಡೆ ಇನ್ನೊಂದು ರೂಮ್ ಇದೆ. ಇಲ್ಲಿ ದೇವ್ರ ಫೋಟೋ ಇಟ್ಟಿದ್ದೀವಿ. ಸೊ ಈ ರ್ಯಾಕ್ಸ್ ಏನು ಚೇಂಜ್ ಮಾಡೋದು ಬೇಡ, ಹಿಂಗೆ ಇರಲಿ ಅಂತ ಹೇಳಿ ನೋಡಿ. ಈ ರ್ಯಾಕ್ಸ್ ಏನು ಚೇಂಜ್ ಮಾಡೋದು ಬೇಡ. ಸೊ ಐಟಮ್ಸಿಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಈಗ ಸ್ಯಾರೀಸ್ ಆ್ಯಂಡ್ ಜ್ಯುವೆಲರೀಸ್ ಆ ಥರ ಅಲ್ವಾ. ಇನ್ ಕೇಸ್ ಏನಾದ್ರು ಬೇಕಂದರೆ ಈ ಗ್ಲಾಸ್ ಮೇಲೆ ಏನಾದರೂ ಮಾಡಿಸೋ ಪ್ಲಾನ್ ಇದೆ. ನೋಡೋಣ, ಏನಾದ್ರು ಐಡಿಯಾ ಬಂದರೆ ಹೇಳಿ ನನಗೆ. ಅಂದರೆ ಕಡಿಮೆ ಕಾಸ್ಟಲ್ಲಿ ಏನಾದರೂ ಇಲ್ಲಿ ಮಾಡ್ಬೋದಾ ಅಂತ. ಅಂದರೆ ಈ ಏರಿಯಾ ಇದು ಖಾಲಿ ಇದೆಯಲ್ಲ, ಈ ಏರಿಯಾ ಏನಾದರೂ ಯುಟಿಲೈಸ್ ಮಾಡ್ಕೋಬೋದಾ ಸ್ಟಾಕ್ ಇಡಲಿಕ್ಕೆ ಅಂತ. ಹೊರಗಡೆ ಅದು ಸೋಫಾ ನೋಡಿದ್ರಲ್ಲ, ಅಲ್ಲಿಂದ ಸ್ವಲ್ಪ ಜಾಗ ಇದೆ, ಇನ್ನೂ ಇಡ್ಬೋದಲ್ಲೂ. ಸಾಕಾಗುತ್ತೆ ಈಗಿರೋ ಆಲ್ಮೋಸ್ಟ್ ಒಂದು 5 to 10 lakhs ವರೆಗೂ ಐಟಮ್ಸ್ ಇಟ್ಕೋಬೋದು ಸದ್ಯಕ್ಕಿರೋ ಪ್ಲೇಸಲ್ಲಿ. ನೆಕ್ಸ್ಟ್ ಏನಾದರೂ ಎಕ್ಸ್ಟೆಂಡ್ ಆದರೆ ಬೇಕಾಗುತ್ತೆ. ಸೊ ಇಲ್ಲೊಂದು ರ್ಯಾಕ್ ಇದೆ, ಇದನ್ನು ಒಂದು ಯುಟಿಲೈಸ್ ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ. ನೋಡೋಣ. ಮೊದಲಿಲ್ಲಿ ಟಿ ವಿ ಇತ್ತು ಇದರಲ್ಲಿ, ಅದನ್ನು ತೆಗ್ಸ್ಬಿಟ್ಟಿದ್ದೀನಿ ಈಗ ಬೇಡ ಅಂತ ಹೇಳಿ. ಆ್ಯಕ್ಚುಲಿ ಈ ರೂಮೇ ಸ್ವಲ್ಪ ಜಾಸ್ತಿ ಬಳಸೋಣ ಅಂತ ಇದ್ದೀನಿ. ನೋಡಬೇಕು ಯಾವ ರೀತಿ ಹೋಗುತ್ತೆ ಅಂತ. ಈ ಅಪ್ಡೇಟ್ಸ್ಗೋಸ್ಕರ ಫಾಲೋ ಮಾಡ್ತೀರಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದ್ರು ನಮ್ಮ ಕಲೆಕ್ಷನಲ್ಲಿ ಇಷ್ಟ ಇದೆ ದಯವಿಟ್ಟು ಕೊಂಡ್ಕೊಳ್ಳಿ ನಮ್ಮ ಹತ್ರನೇ. ಯಾಕಂದರೆ ಹಾಯ್
ಎಲ್ಲಿ ಹೋಗ್ತಿದ್ದೀವಿ? ಒಂದು ಹ್ಯಾಂಡ್ಲೂಮ್ ಸ್ಯಾರೀಸ್ ಮ್ಯಾನುಫ್ಯಾಕ್ಚರ್ಸ್ ಇದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಕ್ ಹೋಗ್ತಿದ್ವಿ. ಅಂದ್ರೆ ಕಲೆಕ್ಷನ್ಸ್ ಯಾವ ರೀತಿ ಇದೆ ಅಂಡ್ ವರ್ಕ್ ಯಾವ ರೀತಿ ಇದೆ ಅವ್ರದ್ದು ಅಂತ. ಅಲ್ಲಿ ಇಷ್ಟ ಆದ್ರೆ ತಗೋಬರೋಣ ಅಂತ ಹೊರಟಿದ್ವಿ. ಸೊ ಅಲ್ಲಿ ಚೆನ್ನಾಗಿತ್ತು ಕಲೆಕ್ಷನ್ಸ್. ಸೊ ನೆಕ್ಸ್ಟ್ ನಾನು ಹೌಸ್ ಆಫ್ ಮಾನ್ವಿ ಇನ್ಸ್ಟಾ ಪೇಜ್ ಅಲ್ಲಿ ಅವನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ ಏನೇನ್ ಕಲೆಕ್ಷನ್ಸ್ ಇದೆ ಅಂತ. ಅಂದ್ರೆ ನಿಧಾನವಾಗಿ ಸ್ವಲ್ಪ ಅಪ್ಡೇಟ್ ಮಾಡ್ತೀನಿ. ಸೊ ದಟ್ ಇನ್ಸ್ಟಾ ಪೇಜ್ ಫಾಲೋ ಮಾಡ್ತೀರಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಅಂಡ್ ಅವಾಗ ನಾನು ಈ ಚಾನಲ್ ತೋರಿಸ್ತಿರ್ತೀನಿ. ಆಲ್ಮೋಸ್ಟ್ ಕಲೆಕ್ಷನ್ಸ್ ಇದ್ರಲ್ಲೂ ತೋರಿಸ್ತೀನಿ. ಅಂಡ್ ಇನ್ಸ್ಟಾ ಪೇಜ್ ಹೌಸ್ ಆಫ್ ಮಾನ್ವಿಲೂ ತೋರಿಸ್ತಿರ್ತೀನಿ. ಯಾವ್ದಾದ್ರು ಇಷ್ಟ ಆದರೆ ದಯವಿಟ್ಟು ಪರ್ಚೇಸ್ ಮಾಡಿ. ಅಂಡ್ ಇದ್ರ ಜೊತೆ ಡಯಟ್ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಸೊ ಟ್ರಾವೆಲ್ ಇದ್ದೆ, ಬಟ್ ಮುಂಚೆನೆ ಪ್ರಿಪೇರ್ ಇದ್ದೆ. ಇದು ಸೋಯಾ ಚಂಕ್ಸ್ ಅಲ್ಲಿ ಈ ತರ ಕಟ್ಲೆಟ್ ಮಾಡ್ಕೊಂಡು ಪ್ರೋಟೀನ್ ಆಗ್ಬಿಡುತ್ತೆ, ಬೇಗ ತಿನ್ಬೋದು ಅಂತ ಹೇಳ್ಬಿಟ್ಟು ಕಟ್ಲೆಟ್ ಮಾಡ್ಕೊಂಡಿದ್ದೆ. ಇದ್ರ ಜೊತೆ ಸ್ವಲ್ಪ ಫಿಶ್ ಇತ್ತು. ಕಟ್ಲೆಟ್ ಅಂಡ್ ಫಿಶು ಪ್ರೋಟೀನ್ ಆಗುತ್ತೆ ಅಂತ ತಗೊಂಡೆ. ಬಟ್ ಇದು ಫೈಬರ್ ಏನು ಸಿಗ್ಲಿಲ್ಲ ನನಗೆ, ಬೇಗ ಹೊರಟಿದ್ವಿ. ಸೊ ದಟ್ ಅಷ್ಟು ಅರೇಂಜ್ ಮಾಡ್ಕೊಳಕ್ ಆಗ್ಲಿಲ್ಲ ನನಗೆ. ಅಂಡ್ ಕಪ್ಸ್ ಕೂಡ ಮನೇಲಿ ಏನೂ ಮಾಡಿಲ್ಲ. ಇದ್ರ ಜೊತೆ ನಾನು ಒಂದು ಹಾಫ್ ಚಿತ್ರಾನ್ನ ತಿಂದೆ ಹೊರಗಡೆ. ಸೊ ಇಷ್ಟು ನಂದು ಊಟ ಇವತ್ತು. ಅಂಡ್ ವೆಯ್ಟ್ ಬಂದ್ಬಿಟ್ಟು 76.90 ಇದೆ. ಸೊ ಯಾ ದಟ್ಸ್ ಇಟ್. ಸೊ ಇಷ್ಟು ನಾನು ಬಿಸ್ನೆಸ್ ರೀಸ್ಟಾರ್ಟ್ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ. ಅಂದ್ರೆ ಇಷ್ಟು ದಿನ ಮನೆಯಲ್ಲೇ ನಡೆಸ್ತಿದ್ವಿ. ಅಂದ್ರೆ ಜ್ಯುವೆಲರಿ ಅದೆಲ್ಲ ನೋಡೇ ಇರ್ತೀರಾ. ಅಂಡ್ ಎಷ್ಟೊಂದು ನಾನು ವಿಡಿಯೋಸ್ ಕೂಡ ಹಾಕಿದ್ದೀನಿ ಲಾಸ್ಟ್ 6 months ಬ್ಯಾಕ್ ಇಂದನು. ಸೊ ಅದು ಬೇಡ, ಈ ಸರಿ ಇದ್ರ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲೇ ಇದ್ಬಿಡ್ಲಿ, ಎಲ್ಲ ಪ್ರಾಡಕ್ಟ್ಸು ಅಂಡ್ ಪ್ಯಾಕಿಂಗ್ ಎಲ್ಲ ಇಲ್ಲೇ ನಡೀಲಿ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದ್ದೀವಿ. ಅಂದ್ರೆ ಮನೇಲಿ ಏನಿಲ್ಲ, ಡಿಸ್ಟರ್ಬೆನ್ಸ್ ಅನ್ನಿಸ್ತಿದೆ ನನಗೆ. ಅಂದ್ರೆ ಕ್ಲಮ್ಸಿ ಅನ್ನಿಸ್ತಿದೆ. ಅದಕ್ಕೆ ಆ್ಯಕ್ಚುಲಿ ಈಸಿ, ಮನೆಯಲ್ಲೇ ಇದ್ಕೊಂಡು ಯಾವಾಗ ಬೇಕೋ ಅವಾಗ ಪ್ಯಾಕ್ ಮಾಡ್ಬೋದು, ಆರ್ಡರ್ ರಿಸೀವ್ ಮಾಡ್ಕೋಬೋದು, ಎಲ್ಲನೂ ಈಸಿ ಆಗುತ್ತೆ. ಬಟ್ ಅದೇನೋ ಸ್ವಲ್ಪ ಲೇಸಿ ಆಗ್ತಿದ್ದೀನೇನೋ ಅನ್ನಿಸ್ತಿದೆ ನಂಗೆ ಮನೇಲಿ ಇದ್ಬಿಟ್ಟು. ಅಂದರೆ 10 ಗಂಟೆಗೆ ಮಾಡೋ ಕೆಲಸ 4 ಗಂಟೆಗೆ ಮಾಡ್ತಿದ್ದೀನಿ. ಇವತ್ತು ಡಿಸ್ಪ್ಯಾಚ್ ಮಾಡೋದು ನಾಳೆ ಡಿಸ್ಪ್ಯಾಚ್ ಮಾಡ್ತೀನಿ. ಸೊ ಈ ರೀತಿ ಆಗ್ತಿದೆ. ಅದು ಬೇಡ, ಒಂದು ಫಿಕ್ಸ್ಡ್ ಟೈಮ್ ಇರಲಿ ಅಂತ ಹೇಳ್ಬಿಟ್ಟು. ಈಗ ಮಾನ್ವಿ 9 ಗಂಟೆಗೆ ಹೋಗ್ತಾಳಲ್ಲ ಸ್ಕೂಲ್ಗೆ, 1 ಗಂಟೆಗೆ ರಿಟರ್ನ್ ಬರ್ತಾಳೆ. ಸೊ ಆ 4 ಅವರ್ಸಲ್ಲಿ ಇಲ್ಲಿ ಸ್ಪೆಂಡ್ ಮಾಡೋಣ ಅಂತ ಇದ್ದೀನಿ. ಸದ್ಯಕ್ಕೆ ಬೇರೆ ಟೀಮ್ ಯಾವುದೂ ಇಲ್ಲ, ನಾನು ನನ್ನ ಹಸ್ಬೆಂಡು. ಅಂಡ್ ಬೇಕನ್ಸಿದ್ರೆ ಇನ್ನು ಯಾರಾದರೂ ಇದ್ದರೆ ಹೆಲ್ಪ್ ತೊಗೊಳ್ಲಿಕ್ಕೆ, ಅವ್ರು ಜಾಸ್ತಿ ಏನಾದ್ರು ಆರ್ಡರ್ಸ್ ಇದ್ದರೆ ಗೊತ್ತಿರೋರನ್ನ ಕರಿತಿದ್ದೀವಿ ಅಷ್ಟೇ, ಬಿಟ್ಟರೆ ಬೇರೆ ಎಲ್ಲೂ ಎಕ್ಸ್ಟೆಂಡ್ ಮಾಡಿಲ್ಲ ನಾನು. ಬಿಕಾಸ್ ನಾನೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ. ಸೊ ಯಾ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟು ಅಪ್ಡೇಟ್ಸ್ಗೋಸ್ಕರ ಚಾನಲ್ ಫಾಲೋ ಮಾಡ್ತೀರಿ. ಹೌಸ್ ಆಫ್ ಮಾನ್ವಿನ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ. ಸೊ ಎಲ್ಲ ಅಪ್ಡೇಟ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಕೆಲವು ಸರಿ ಇದರಲ್ಲೂ ತೋರಿಸ್ತೀನಿ. ಅಂದರೆ ಇದು ಲೈಕ್ ಅಂದರೆ ಈ ಚಾನಲ್ ಯಾವ ರೀತಿ ಅಂದರೆ ಬಿಹೈಂಡ್ ದ ಸೀನ್ಸ್ ಥರ. ಲೈಕ್ ಈಗ ನನ್ನ ಜರ್ನಿ ಏನಿದೆ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಇದರಲ್ಲಿ ಯಾರಾದರೂ ಇಂಟ್ರೆಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಸೊ ಇದು ಹಿಂದೆ ಇದೆಯಲ್ಲ, ಇಲ್ಲಿ ಲೋಗೋ ಬರೋ ಥರ ಪ್ಲ್ಯಾನ್ ಇದೆ ನಂದು. ಹಾಕ್ಸೋದ ಬೇಡವಾ ಅನ್ನೋ ಯೋಚನೆಯಲ್ಲಿದೆ. ಈಗ ಬೇಕಾ ಲೋಗೋ ಅಥವಾ ಬೇಡವಾ ಅನ್ನೋದಿದೆ. ನೋಡೋಣ, ನಿಮ್ಮ ಸಜೆಷನ್ ಏನಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಆ್ಯಂಡ್ ಡೈಲಿ ಅಪ್ಡೇಟ್ಸ್ಗೆ ಚಾನಲ್ ಫಾಲೋ ಮಾಡ್ತೀರಿ. ಆ್ಯಂಡ್ ಸ್ಕೆಡ್ಯೂಲ್ ಟೈಮ್ ಬಂದ್ಬಿಟ್ಟು ಈವ್ನಿಂಗ್ 7 o'clock ಅಂತ ಅಂದ್ಕೊಂಡಿದ್ದೀನಿ. 7 to 8 ಆ ಬಿಟ್ವೀನಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನನಗೆ ಟೈಮ್ ಯಾವಾಗ ಆಗುತ್ತೆ ಅವಾಗ. ಸೊ ಯಾ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟೋಣ. ಥ್ಯಾಂಕ್ ಯು ಸೊ ಮಚ್.